ಅಪರಿಚಿತ ನಂಬರಿಂದ ಯಾವುದಾದ್ರೂ ವಾಟ್ಸಪ್ ಮೆಸೇಜ್ ಬಂದರೆ ಅಥವಾ ಯಾವುದಾದ್ರೂ ಫೈಲ್ ಅನ್ನು ಅಥವಾ ಡಾಕ್ಯುಮೆಂಟ್ ಅನ್ನು ಅಥವಾ ಮದುವೆ ಇನ್ವಿಟೇಷನ್ ಅನ್ನು ಓಪನ್ ಮಾಡೋ ಮುನ್ನ ಎಚ್ಚರ ಇರಲಿ. ಯಾಕಂದ್ರೆ ಇದೇ ರೀತಿ ವಾಟ್ಸಪ್ ಫೈಲ್ ಓಪನ್ ಮಾಡಿದ್ದಕ್ಕೆ ಅಕೌಂಟ್ಗೆ ಕನ್ನ ಹಾಕಲಾಗಿದೆ. ಅರಣ್ಯ ಇಲಾಖೆ ನೌಕರನ ಅಕೌಂಟ್ನಲ್ಲಿದ್ದ ಹಣವನ್ನ ದೋಚಿದ್ದಾರೆ ಸೈಬರ್ ಖದೀಮರು. ಅದು ಬರೋಬ್ಬರಿ 9,96,000 ರೂಪಾಯಿ. ಈ ಬಗ್ಗೆ ಬೆಂಗಳೂರು ಉತ್ತರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಸೈಬರ್ ಪೊಲೀಸರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಅನ್ನೋನ್ ನಂಬರ್ಗಳಿಂದ ಯಾವುದಾದ್ರೂ ಮೆಸೇಜ್ ಬಂದರೆ ಅಥವಾ ಜೆಪೆಗ್ ಫೈಲ್ಗಳು ಬಂದರೆ ಅದನ್ನು ಓಪನ್ ಮಾಡಬೇಡಿ. ಯಾಕಂದರೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗಬಹುದು, ನಿಮ್ಮ ಅಕೌಂಟ್ನಲ್ಲಿರುವಂತಹ ದುಡ್ಡನ್ನು ಸೈಬರ್ ಖದೀಮರು ಕದಿಯಬಹುದು ಎನ್ನುವ ಕಾರಣಕ್ಕೆ ಬಹಳ ಎಚ್ಚರದಿಂದಿರಿ ಅಂತ ಈಗಾಗಲೇ ಸೈಬರ್ ಪೊಲೀಸರು ಕೂಡ ಬಹಳಷ್ಟು ಬಾರಿ ಸೂಚನೆಯನ್ನ ನೀಡಿದ್ದಾರೆ, ಸಂದೇಶವನ್ನ ನೀಡಿದ್ದಾರೆ, ಎಚ್ಚರಿಸಿದ್ದಾರೆ. ಆದರೂ ಕೂಡ ಜನ ಪದೇ ಪದೇ ಯಾಮಾರ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ವಿ ರಮೇಶ್ ಬಾಬು ಅಂತ, ಉಪವಲಯಾಣಾಧಿಕಾರಿ, ದೇವನಹಳ್ಳಿ ವಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನಗೆ ಜುಲೈ 13ನೇ ತಾರೀಕು ಒಂದು ಸ್ನೇಹಿತನಿಂದ ಒಂದು ಎಂಗೇಜ್ಮೆಂಟು ಒಂದು ಕಾರ್ಡ್ ಬಂತು. ಅದು ಎಂಗೇಜ್ಮೆಂಟ್ ಕಾರ್ಡ್ APK ಫೈಲ್ನಲ್ಲಿ ಓಪನ್ ಮಾಡಿ ಅಂತ ಅದು ಬಂದಿತ್ತು. ಅದನ್ನೇನು ಮಾಡಿದೆ, ನನಗೆ ಗೊತ್ತಿಲ್ಲದಿರೋಂಗೆ ನನ್ನ ಸ್ನೇಹಿತಂದೇ ಅಲ್ವಾ ಅಂದ್ಬಿಟ್ಟು ಎಂಗೇಜ್ಮೆಂಟು ಕಾರ್ಡ್ APK ಫೈಲ್ನ ಆನ್ ಮಾಡಿ ಡೌನ್ಲೋಡ್ ಮಾಡಿದಾಗ ನಂದು ಅರ್ಧ ಗಂಟೆ ಒಳಗಡೆ ನನ್ನ ಡಾಟಾ ಎಲ್ಲನೂ ಸೈಬರ್ ವಂಚಕರಿಗೆ ಹೋಯಿತು. ಸೈಬರ್ ವಂಚಕರಿಗೆ ಹೋದಾಗ ಅವ್ರೇನು ಮಾಡಿದ್ರು, ವಿತಿನ್ ಅರ್ಧ ಗಂಟೆಯಲ್ಲಿ ಹಂತವಾಗಿ 7 ಸಲ ಟ್ರಾನ್ಸಾಕ್ಷನ್ ಮುಖಾಂತರ ನಂದು 9,96,658 ರೂಪಾಯಿಗಳನ್ನ ಡ್ರಾ ಮಾಡಿಬಿಟ್ಟಿದ್ದಾರೆ. ನನಗೆ ಇದು ಅರಿವಿಗೆ ಬಂದೇ ಇಲ್ಲ, ಗೊತ್ತೇ ಇಲ್ಲ. ಆಮೇಲೆ ನಾನು ಮನೆಗೆ ಹೋಗಿ ನೋಡಿಕೊಂಡಾಗ ರಾತ್ರಿ 8:30 ಆಗಿತ್ತು. ಆವಾಗ ನನಗೆ ಶಾಕ್ ಆಯಿತು. ನಾನು ಇಮಿಡಿಯೇಟು ಅಲ್ಲೇ ನಮ್ಮ ಯಶವಂತಪುರದ ಉತ್ತರ ವಿಭಾಗದ ಸೈಬರ್ ಸೆಂಟ್ರಿಗೆ ಹೋಗಿ 1930 ಕಾಲ್ ಮಾಡಿ ಕೇಸನ್ನು ದಾಖಲು ಮಾಡಿದೆ. ನಂತರ ಬೆಳಿಗ್ಗೆ ಬಂದು FIR ಕೂಡ ದಾಖಲು ಮಾಡು ಅಂತ ಹೇಳಿದ್ರು ಅವರು 24 ಗಂಟೆ ಒಳಗೆ. ಅದೇ ರೀತಿ 24 ಗಂಟೆ ಒಳಗೂ ಸಹ FIR ದಾಖಲು ಮಾಡಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಸೈಬರ್ ಜಾಲನೆಗೆ ವಂಚನೆಗೆ ಸಿಕ್ಕಿ ಎಷ್ಟೋ ಜನ ಇದಾಗಿದ್ದಾರೆ. ನಾನು ಇದನ್ನು ನನ್ನ ಮಗಳ ಮದುವೆಗೆ ಕೂಡಿಸಿಟ್ಟಿರುವಂಥ ದುಡ್ಡು ಮತ್ತು ಒಡವೆ ಮಾಡಿಸಲು ಸಹ ಬಿಡಿಸ್ಕೋಬೇಕು ಅಂತಲೇ, ಒಡವೆ ಬಿಟ್ಟಿರೋದು ಬಿಡಿಸ್ಕೋಬೇಕು ಅಂತ ಅದನ್ನು ಸ್ವಲ್ಪ ಅರೇಂಜ್ ಮಾಡಿದೆ. ಅದು ಪಾಲಾಯಿತು. ನಾನು ಸೈಬರ್ ಪೊಲೀಸವ್ರಿಗೆ ಹೇಳೋದಿಷ್ಟೇ, ನನ್ನ ದುಡ್ಡು ದಯವಿಟ್ಟು ಮರುಕಳಿಸ್ಬೇಕು ಅಂತ ಕೇಳ್ಕೊತೀನಿ. ಏಕೆಂದರೆ ಇದು ನನ್ನ ಕಷ್ಟಪಟ್ಟಿರೋ ದುಡ್ಡು. ಆದ್ದರಿಂದ ದಯವಿಟ್ಟು ಇದನ್ನು ಮರಳಿಸ್ಕೊಡ್ಬೇಕು ಅಂತ, ನ್ಯಾಯ ಒದಗಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸಹ ನನ್ನ ಮಗಳ ಭವಿಷ್ಯದ ಒಂದು ಮಗಳ ಭವಿಷ್ಯ ನಿರ್ಧರಿಸಲು ಈ ಅಮೌಂಟು ನನಗೆ ಅತ್ಯವಶ್ಯಕವಾಗಿರ್ತದೆ. ದಯವಿಟ್ಟು ಇದನ್ನು ಮರಳಿಸ್ಕೊಡ್ಬೇಕು. ಮೀಡಿಯಾದವರು ಕೇಳ್ಕೊಳ್ಳೋದು ಇಷ್ಟೇ, ನಾನು ಇದನ್ನು ತಾವು ನ್ಯಾಯ ಒದಗಿಸಿ ನನಗೆ ಒಂದು ಒಳ್ಳೆಯ ಭರವಸೆ ಕೊಡ್ತೀರಾ ಅಂತ ಕೇಳ್ಕೊತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇಷ್ಟು ದಿನ ಯಾವುದೋ OTP ನಂಬರ್ ಅನ್ನ ಕಳಿಸಿ ಅಥವಾ ಅನ್ನೋನ್ ಲಿಂಕ್ಗಳನ್ನ ಕಳಿಸಿ ಸೈಬರ್ ಖದೀಮರು ಯಾಮಾರಿಸ್ತಾ ಇದ್ರು. ಈಗ ಮದುವೆ ಇನ್ವಿಟೇಷನ್ ಕಾರ್ಡ್ ಕಳಿಸಿ ವಂಚಿಸಿದ್ದಾರೆ. ಶಿವಕುಮಾರ್, ಪ್ರತೀಕ್ಷಾ, ಕಳೆದ 14ನೇ ತಾರೀಕು ಯಲಹಂಕ ಉಪವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರುವಂತಹ ರಮೇಶ್ ಅವರ ವಾಟ್ಸ್ಆಪ್ ನಂಬರ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ಇನ್ವಿಟೇಷನ್ ಬರುವಂತದ್ದು. ಯಾರೋ ಸಂಬಂಧಿಕರು ಅಥವಾ ಸ್ನೇಹಿತರೇನಾದ್ರೂ ಮದುವೆ ಇನ್ವಿಟೇಷನ್ ಕಳಿಸಿರ್ಬೋದು ಅಂತ ಹೇಳಿ ಅದನ್ನು ಓಪನ್ ಮಾಡಿದಂತ ಸಂದರ್ಭದಲ್ಲಿ ಮೊದಲೇ APK ಫೈಲ್ ಆಗಿದ್ದಂತ ಫೋಲ್ಡರ್ ಅನ್ನ ಓಪನ್ ಮಾಡ್ತಿದ್ದಂತೆ ಅವರ ಮೊಬೈಲ್ ನಂಬರ್ ಕೂಡ ಅವರ ಅಕೌಂಟ್ ಇದ್ದಂತ ಬ್ಯಾಂಕ್ಗೆ ಲಿಂಕ್ ಆಗಿರುತ್ತೆ. ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಖಾತೆಯಲ್ಲಿ ಅವರ ವಾಟ್ಸ್ಆಪ್ ನಂಬರ್ಗೆ ಒಂದು ಇನ್ವಿಟೇಷನ್ ಬಂದಿರುತ್ತೆ. ಅದೇ ಸಂಖ್ಯೆ ಅವರ ಬ್ಯಾಂಕ್ ಖಾತೆಗೂ ಕೂಡ ಲಿಂಕ್ ಆಗಿರುತ್ತೆ. ಯಾವಾಗ ಅವ್ರ APK ಫೈಲ್ ಓಪನ್ ಆಗುತ್ತೆ, ಕೂಡಲೇ ಸೈಬರ್ ಖದೀಮರು ಅವರ ಮೊಬೈಲ್ ಸಂಖ್ಯೆ ಆಡ್ ಆಗಿದ್ದಂತ ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕಿರುವಂತದ್ದು. ಒಮ್ಮೆ ಅವರು ಇನ್ವಿಟೇಷನ್ ಓಪನ್ ಮಾಡ್ತಿದ್ದಂತೆ ಸಂಜೆ 4:40 ಸುಮಾರಿಗೆ ಅದನ್ನ ಓಪನ್ ಮಾಡಿ ಕ್ಲೋಸ್ ಮಾಡಿ ಎಂದಿನಂತೆ ಮೊಬೈಲ್ ಅನ್ನ ಪಕ್ಕಕ್ಕಿಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 15 ನಿಮಿಷಗಳ ಅವಧಿಯ ಒಳಗಾಗಿ ಸುಮಾರು 7 ಬಾರಿ ಅಮೌಂಟ್ ಕಟ್ ಆಗಿರುವಂತದ್ದು. ಬರೋಬ್ಬರಿ 9,96,000 ಹಣ ಕಟ್ ಆಗಿರುವಂತದ್ದು. ಇದ್ರ ಬಗ್ಗೆ ಅವರು ಹೋಗಿ ಸದ್ಯಕ್ಕೆ ನಾರ್ತ್ ಡಿವಿಷನ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುವಂತ ಕೆಲಸವನ್ನ ಮಾಡಿದರೆ, ಆ ಆರೋಪಿಗಳನ್ನ ಪತ್ತೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಕೂಡ ಸೈಬರ್ ಖದೀಮರು ಎಲ್ಲೋ ಕುತ್ಕೊಂಡು ನಂಬರ್ಗಳನ್ನ ಹ್ಯಾಕ್ ಮಾಡಿ ಈ ರೀತಿಯಾದ ಕೃತ್ಯಗಳನ್ನ ಎಸಗುತ್ತಿದ್ದಾರೆ.
ಮಗಳ ಮದುವೆಗೆ ಅಂತೇಳಿ ದುಡ್ಡನ್ನ ಸೇವಿಂಗ್ಸ್ ಮಾಡಿದ್ವಿ, ಏಕಾಏಕಿ ಅಕೌಂಟ್ ನಲ್ಲಿ ಇದ್ದಂತ ಬರೋಬ್ಬರಿ 9,96,000 ಹಣ ಕಟ್ಟಾಗಿದೆ. ದಯಮಾಡಿ ಈ ರೀತಿ ಯಾರು ಕೂಡ ಮೋಸ ಹೋಗ್ಬೇಡಿ, ಅಪರಿಚಿತ ಸಂಖ್ಯೆಗಳಿಂದ ಯಾವ್ದಾದ್ರು ಇನ್ವಿಟೇಷನ್ ಬಂದಂತ ಸಂದರ್ಭದಲ್ಲಿ ಓಪನ್ ಮಾಡ್ಬಿಡಿ ಅಂತೇಳಿ ಅವರು ಕೂಡ ಮನವಿಯನ್ನ ಮಾಡಿದ್ರು. ಜೊತೆಗೆ ಮಗಳ ಮದುವೆಗೆ ಇಟ್ಕೊಂಡಿದ್ದಂತ ಹಣ ಈ ರೀತಿಯಾಗಿ ಸೈಬರ್ ಕದಿಮರ ಪಾಲಾಗಿದೆ, ದಯವಿಟ್ಟು ನ್ಯಾಯ ಕೊಡಿಸಿ ಅಂತೇಳಿ ಪೊಲೀಸರ ಮೊರೆ ಹೋಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.